ಇವತ್ತು ಮೈಮಾಪುರ ರಂಗನಾಥ ಸ್ವಾಮಿ ಟೆಂಪಲ್ ರೀಚ್ ಆಗಿದ್ದೀವಿ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಹಾಯ್, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನಾವು ಫೈನಲಿ ರೀಚ್ ಆಗಿದ್ದೀವಿ. ಬ್ಯಾಕ್ ಸೈಡ್ ನನ್ನ ಮುಂದೆ ಬಂದುಬಿಟ್ಟು ದೇವಸ್ಥಾನ ಇದೆ. ಸೊ ನಿಮಗೆ ಎಲ್ಲ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ವ್ಯೂ ಪಾಯಿಂಟ್ ಅಂತೂ ಆಸಮ್ ಆಗಿದೆ, ಬ್ಯೂಟಿಫುಲ್ ನೇಚರ್ ಸ್ಪಾಟು. ಕಂಪ್ಲೀಟ್ ವಿಡಿಯೋ ಬ್ಲಾಗ್ ಕವರ್ ಮಾಡ್ತೀನಿ ನಿಮಗೋಸ್ಕರ. ನೋಡಿ ಹೇಗಿದೆ ಅಂದರೆ, ಮೈ ಗಾಡ್, ಫುಲ್ಲು ಆಕಾಶ ಸ್ವರ್ಗನೇ ದರಗಿರ್ದಿರೋ ಥರ ಇದೆ. ಅದೇ ಶಿವಗಂಗೆ ಬೆಟ್ಟ. ಎಷ್ಟೊಂದು ಬೆಟ್ಟಗಳಿದೆ, ಫಾರ್ಮ್ ಲ್ಯಾಂಡು. ಸೊ ಟೆಂಪಲಿಂದ ಇದು ನಿಮ್ಮ ಟೆಂಪಲ್ ತೋರಿಸ್ಬೇಕಂದ್ರೆ ನೋಡಿ, ಟೆಂಪಲ್ ಇಲ್ಲಿದೆ. ಸೊ ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಮೇಲೆ. ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಹೆಂಗಿದೆ ಹತ್ತದು? ನೇಚರ್ ಅಂತೂ ಸೂಪರ್ ಆಗಿದೆ. ಇವಾಗ ಚೆನ್ನಾಗಿ ಮಾಡಿದಾರಲ್ಲ ಮೈಮಾಪುರ ಬೆಟ್ಟ. ಫಸ್ಟ್ ಇದು ರಿನೋವೇಷನ್ ಆಗಿದೆ. ಸರಿ ಬನ್ನಿ ಹೋಗೋಣ. ಇನ್ನು ಏನೇನೋ ಮಾಡ್ತಿದಾರಲ್ಲ. ಸೊ ಫೈನಲಿ ರೀಚ್ ಆಗಿದ್ದೀನಿ. ಸೊ ಎಲ್ಲ ವ್ಯೂ ಪಾಯಿಂಟು ನೋಡ್ತೀರಾ. ಟೆಂಪಲ್ ಆರ್ಕಿಟೆಕ್ಚರ್ ಅಂತೂ ಸೂಪರ್ಬ್ ಆಗಿದೆ. ಸೇಮ್ ಹೊಯ್ಸಳರ ಕಾಲದಲ್ಲಿ ಇರುವಂತಹ ಆರ್ಕಿಟೆಕ್ಚರು. ದೇವಸ್ಥಾನ ಅಂತೂ ಸೂಪರಾಗಿದೆ. ವೈಫು ಮಗ ನಿಂತ್ಕೊಂಡಿದ್ದಾರೆ ನೋಡಿ ಹೇಗಿದೆ ಅಂತ. ರೀಸೆಂಟಾಗಿ ಮಾಡಿದ್ದಾರೆ, ಹೊಸದಾಗಿ ಇದು ರಿನೋವೇಟ್ ಮಾಡಿರೋದು. ಹೊಸ ವರ್ಷದ ಪ್ರಯುಕ್ತ ನಾವು ಫ್ಯಾಮಿಲಿ ಸಮೇತ ಮೈಮಾಪುರದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೈಮಾಪುರದ ರಂಗನಾಥ ಸ್ವಾಮಿ ದೇವಸ್ಥಾನ ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೆರೆಕತಗ್ನೂರು. ಈ ಸ್ಥಳದಲ್ಲಿ ಈ ದೇವಸ್ಥಾನ ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ಒಂದು ಇತಿಹಾಸ ಕೂಡ ಇದೆ. ವಿಷ್ಣುವಿನ ತಾಳ್ಮೆ ಇರಬೇಕು ಜೀವನದಲ್ಲಿ, ಹಾಗೆ ನರಸಿಂಹನ ಕೋಪ ಎಂದಿಗೂ ಮರಿಬಾರ್ದು. ಬಂಧುಗಳೇ, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಆರ್ಯ. ಅಪ್ಪು ನೋಡಿ, ಅಪ್ಪು ಅಪ್ಪು ನೋಡಿ, ಇದು ಮಹಿಮಾಪುರ ವಿಷ್ಣು ದೇವಸ್ಥಾನದ್ದು ಆರ್ಚ್. ಇದು ಗೋಪುರ ಎಷ್ಟು ಚೆನ್ನಾಗಿ ಹೊಸದಾಗಿ ಕಟ್ಟಿದ್ದಾರಲ್ಲ. ಸೊ ಹಾಗೆ ನೋಡಿದ್ರೆ ಟೆಂಪಲ್ ವ್ಯೂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮಯ. ಹೀಗೆ ಗರ್ಭಗುಡಿಯಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲಿ ವಿಷ್ಣುವಿನ ಅವತಾರಗಳನ್ನ ಶಿಲೆಯಾಗಿ ಕೆತ್ತಿದ್ದಾರೆ. ವಿಷ್ಣುವಿನ 10 ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ, ವಿಷ್ಣುವಿನ 2ನೇ ಅವತಾರ ಕುರ್ಮ, ವಿಷ್ಣುವಿನ 3ನೇ ಅವತಾರ ವರಾಹ, ವಿಷ್ಣುವಿನ 4ನೇ ಅವತಾರ ವಾಮನ ಅವತಾರ, ಇದು ವಿಷ್ಣುವಿನ ಕಲ್ಕಿ ಅವತಾರ. ಇದು ವಿಷ್ಣುವಿನ ಒಂದೊಂದು ಅವತಾರನೂ ಇಲ್ಲಿ ಕೆತ್ತನೆ ಆಗಿದೆ. ಇದು ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ ನೀವು ನೋಡ್ಬೋದು. ಗೋಪುರ ಕಟ್ತಾ ಇದ್ದಾರೆ. ಶ್ರೀ ವಿಷ್ಣುವಿನ ಪ್ರತಿಯೊಂದು ಆಕಾರನೂ ಎಲ್ಲ ಕಡೆನೂ ಕೆತ್ತಿದ್ದಾರೆ.
ಪರಶುರಾಮನ ಅವತಾರ, ವಿಷ್ಣುವಿನ ಇನ್ನೊಂದು ಅವತಾರ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮನ ಅವತಾರ ಇದು. ರಂಗನಾಥ ಸ್ವಾಮಿ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಒಂದು ಇತಿಹಾಸ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಯಜ್ಞ ಮಾಡೋ ಜಾಗ. ಇಲ್ಲಿ ಸಂಜೆ ಹೊತ್ತು ಋಷಿ ಮುನಿಗಳು ಆಗಮಿಸಿ ಇಲ್ಲಿ ದೇವ್ರಿಗೆ ಯಜ್ಞ ಮಾಡ್ತಾರೆ ಅಂತ ಒಂದು ಇತಿಹಾಸ ಇದೆ. ದೇವಸ್ಥಾನ 2 ಗಂಟೆಗೆ ಬಾಗಿಲು ಮುಚ್ಚಿರ್ತಾರೆ. ಹೇಳಿದ್ನಲ್ಲ ನಿಮಗೆ, ಋಷಿ ಮುನಿಗಳು ಸಂಜೆ ಹೊತ್ತು ಬಂದು ದೇವ್ರ ದರ್ಶನ ಆಯಿತು, ಮಾಡ್ತಾರೆ. ಎಲ್ಲ ಚೆನ್ನಾಗಿತ್ತು. ಸೊ ಫೈನಲಿ ಹಿಂದ್ಗಡೆ ನೋಡ್ಬೋದು ನೀವು, ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ. ದೇವಸ್ಥಾನದ ಹಿಂದ್ಗಡೆ ನೋಡಿ ಶಿವಗಂಗೆ ಬೆಟ್ಟ. ಬಂಧುಗಳೇ, ಈ ಎಲ್ಚಿ ಮರಕ್ಕೆ ಒಂದು ಇತಿಹಾಸ ಇದೆ. ಕಶ್ಯಪ ಮುನಿ ಹಾಗೂ ವಿನಿತಾ ಇಬ್ಬರಿಗೂ ಒಂದು ಮಗು ಜನಿಸುತ್ತೆ ಗರುಡ ಆಕಾರದಲ್ಲಿ. ಗರುಡ ದೇವರೇ ಜನಿಸಿರುತ್ತೆ. ಹುಟ್ಟಿನಿಂದಲೂ ಗರುಡ ದೇವರಿಗೆ ತುಂಬಾ ಹೊಟ್ಟೆ ಹಸಿವು ಆಗುತ್ತೆ. ಆಹಾರ ಬೇಕು ಅಂತ ತಾಯಿನ ಪದೇ ಪದೇ ಕೇಳ್ತಾ ಇರುತ್ತೆ ಗರುಡ ದೇವರು. ತಾಯಿ ವಿನುತಾ ತನ್ನ ಪೂಜ್ಯ ತಂದೆ ಆದವರಂತಹ ಕಶ್ಯಪ ಮುನಿಯವರ ಹತ್ರ ಹೋಗಿ ಆಹಾರ ಕೇಳು ಅಂತ ಹೇಳುತ್ತೆ. ತಾಯಿ ಮಾತಿನಂತೆ ಗರುಡ ದೇವರು ತನ್ನ ಪೂಜ್ಯ ತಂದೆಯವರಾದಂತಹ ಕಶ್ಯಪ ಮುನಿಯವರ ಹತ್ರ ಬಂದು ಆಹಾರನ ಕೇಳುತ್ತೆ. ಕಶ್ಯಪ ಮುನಿಯವರ ತಪಸ್ಸು ಭಂಗ ಆಗುತ್ತೆ. ಕ್ರೋಧಗೊಂಡಂತಹ ಮುನಿಗಳು ಗರುಡ ದೇವರಿಗೆ ಶಾಪವನ್ನು ಕೊಡ್ತಾರೆ. ನೀನು ರಾಕ್ಷಸರನ್ನು ಕೊಂದು ಮಾಂಸ ಭಕ್ಷಣೆ ಮಾಡುವಂಥವನಾಗುವಂಥ ಶಾಪ ಕೊಟ್ಬಿಡ್ತಾರೆ. ಹೀಗೆ ದಿನಗಳು ಕಳೆದಂತೆ ಗರುಡ ದೇವರಿಗೆ ತಪ್ಪು ಅರಿವಾಗುತ್ತೆ. ಆಗ ಗರುಡ ದೇವರು ಇದೇ ಮೈಮಾಪುರದಲ್ಲಿರುವಂತಹ ಎಲ್ಚಿ ಮರ ಹತ್ರ ಬಂದು ಘೋರ ತಪಸ್ಸು ಮಾಡ್ತಾರೆ. ತಪಸ್ಸಿಗೆ ಮೆಚ್ಚಿ ಶ್ರೀ ವಿಷ್ಣು ಪ್ರತ್ಯಕ್ಷ ಆಗ್ತಾರೆ. ಹಾಗೆ ಗರುಡ ದೇವರಿಗೆ ಶಾಪ ವಿಮೋಚನೆ ಮಾಡಿ ಗರುಡ ದೇವರು ಕೇಳ್ಕೊತಾರೆ, ಇಲ್ಲೇ ನೆಲೆಸಿ ಭಕ್ತಾದಿಗಳಿಗೆ ನಿಮ್ಮ ದರ್ಶನ ಕೊಡಬೇಕು ಅಂತ. ಬೆಲ್ಲದ ಆಕಾರದಲ್ಲಿ ಅಚ್ಚಿನಂತೆ ದೇವರು ಇಲ್ಲಿ ನೆಲೆಸ್ತಾರೆ. ಇದೇ ಮೈಮಾಪುರ ರಂಗನಾಥ ಸ್ವಾಮಿ ದೇವಸ್ಥಾನ. ನೋಡಿ, ವಿಷ್ಣು ಪುರಾಣದಲ್ಲಿ ಗರುಡ ದೇವರು ತಪಸ್ಸು ಮಾಡುವ ಎಲ್ಚಿ ಮರ ಇದೆ. ಇದೇ ಎಲ್ಚಿ ಮರದ ಕೆಳಗಡೆ ಗರುಡ ದೇವರು ತಪಸ್ಸು ಮಾಡೋದು. ಆಗ ವಿಷ್ಣು ದೇವರು ಪ್ರತ್ಯಕ್ಷ ಆಗೋದು ಇದೇ ಜಾಗ. ಇದಕ್ಕೆ ಇತಿಹಾಸ ಕೂಡ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು. ಶ್ರೀ ವಿಷ್ಣುವಿನ ವಾಹನ ಗರುಡ ದೇವರು. ಹೀಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಮೆಟ್ಲಿಂದ ಕೆಳಗಡೆ ಬಂದ್ರಿ. ಸುಮಾರು ಒಂದು 300 ಇಂದ 350 ಮೆಟ್ಲು ಕೂಡ ಇದ್ದಾವೆ. ಕೆಳಗಡೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿಗೆ ಈ ವಿಡಿಯೋ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.